ಬೆಂಗಳೂರಿನಲ್ಲಿ ಮುಂದುವರೆದಿದೆ ಡೆಡ್ಲಿ ಗುಂಡಿ ಮುಚ್ಚುವ ಕಾರ್ಯ. ಸೆಪ್ಟೆಂಬರ್ 15ರ ಒಳಗೆ ಸಿಲಿಕಾನ್ ಸಿಟಿಯ ಎಲ್ಲಾ ಗುಂಡಿಗಳು ಕೂಡ ಕ್ಲೋಸ್ ಆಗಿರಬೇಕು ಅಂತ ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವ ಬೆನ್ನಲ್ಲೇ ಪಾಲಿಕೆ ಫುಲ್ ಅಲರ್ಟ್ ಆಗಿದೆ. ಸತತ 4ನೇ ದಿನವೂ ಮುಂದುವರಿದ ಗುಂಡಿ ಮುಚ್ಚುವ ಕಾರ್ಯ. ಬೆಳಗ್ಗೆನೆ ಫೀಲ್ಡ್ಗಿಳಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ಟೀಮ್. ಇಂದು ಪಶ್ಚಿಮ ವಲಯದಲ್ಲಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇರುವಂತದ್ದು. ರಾಜಾಜಿನಗರದ ಸುಜಾತ ಟಾಕೀಸ್ ಬಳಿ ಇರುವಂತಹ ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸ ನಡೀತಾ ಇದೆ. ವಲಯ ಆಯುಕ್ತರ ನೇತೃತ್ವದಲ್ಲಿ ಈಗ ಸಿಬ್ಬಂದಿಗಳು ಗುಂಡಿಯನ್ನ ಮುಚ್ಚುತ್ತಾ ಇದ್ದಾರೆ. ಸೆಪ್ಟೆಂಬರ್ 15ರ ಒಳಗೆ ಸಿಲಿಕಾನ್ ಸಿಟಿಯ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚಬೇಕು, ಇಲ್ಲದಿದ್ರೆ ಅಮಾನತು ಮಾಡುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಡಿಸಿಎಂ ಡಿಕೆಶಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಸ್ವತಃ ಅಧಿಕಾರಿಗಳೇ ಫೀಲ್ಡ್ಗಿಳಿದು ಈಗ ಗುಂಡಿ ಮುಚ್ಚುವ ಕಾರ್ಯವನ್ನ ಜರುಗಿಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್, ಸತತ 4ನೇ ದಿನವೂ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಎಂದು ಪಶ್ಚಿಮ ವಲಯದಲ್ಲಿ ಕಾರ್ಯ ಜರುಗ್ತಾ ಇರುವಂತದ್ದು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಕಳೆದ 4 ದಿನಗಳ ಹಿಂದೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಿಬಿಎಂಪಿಯ ಎಲ್ಲಾ ವಲಯ ಆಯುಕ್ತರು ಸೇರಿದಂತೆ ಮುಖ್ಯ ಆಯುಕ್ತರನ್ನ ಕೂರಿಸಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಪ್ರಮುಖವಾದಂತಹ ಅಂಶವನ್ನ ಎತ್ಕೊಳ್ಳುವಂತದ್ದೇ ರಸ್ತೆ ಗುಂಡಿ ವಿಚಾರ. ಈ ರಸ್ತೆ ಗುಂಡಿಗಳನ್ನ ನಾನು ಕೊಡುವಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಇದೇ ತಿಂಗಳ 15ನೇ ತಾರೀಕು ಒಳಗಾಗಿ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಗುಂಡಿಗಳು ಮುಚ್ಚಬೇಕು. ಮುಚ್ಚದೇ ಇದ್ದ ಪಕ್ಷದಲ್ಲಿ ನಿಮಗೆ ತಲೆದಂಡ ಆಗತ್ತೆ, ಕೆಲಸದಿಂದ ವಜಾ ಮಾಡುವಂತಹ, ಅಮಾನತು ಮಾಡುವಂತಹ ಕೆಲಸವನ್ನ ಯಾಕೆ ಮಾಡ್ಕೊಳ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟು ಹೋಗಿರ್ತಾರೆ. ಡಿಕೆ ಶಿವಕುಮಾರ್ ಅವರು ಇನ್ನು ಪ್ರವಾಸದಲ್ಲಿ ಇರುವಂತಹ ಕಾರಣದಿಂದಾಗಿ ಇನ್ನೇ 2-3 ದಿನಗಳ ಕಾಲ ಅಂತಿಮ ಅವಧಿ ಇರುವಂತದ್ದು. ಹೀಗಾಗಿ ಅವಧಿಯ ಒಳಗಾಗಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಅವಧಿಯ ಒಳಗಾಗಿ ನಗರದಲ್ಲಿರುವಂತಹ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚಿಸುವಂತಹ ಕೆಲಸ ವಲಯ ಆಯುಕ್ತರು ಕೂಡ ಮಾಡ್ತಿರುವಂತದ್ದು. ಇವತ್ತು ಕೂಡ ಪಶ್ಚಿಮ ವಲಯದ ಭಾಗದಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ನಗರದ ವಾಹನ ಸವಾರರನ್ನ ಕಾಡ್ತಿದ್ದಂತಹ ಪ್ರಮುಖವಾದಂತಹ ಗುಂಡಿಗಳನ್ನ, ರಸ್ತೆಗಳನ್ನ ಮುಚ್ಚಿಸುವಂತ ಕೆಲಸ ಇವತ್ತಿನಿಂದ ಆರಂಭ ಆಗಿದ್ದು, ಈ ಒಂದು ಪಶ್ಚಿಮ ವಲಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಅವಧಿಯ ಒಳಗಾಗಿ ಸಂಪೂರ್ಣವಾಗಿ ಗುಂಡಿಯನ್ನ ಮುಚ್ಚುತ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ವಲಯ ಆಯುಕ್ತರಾಗಿರುವಂತಹ ಅರ್ಚನಾ ಅವರು ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು. ಹೀಗೆ ಸತತ 4 ದಿನಗಳಿಂದಲೂ ಕೂಡ ಎಲ್ಲಾ ವಲಯದಲ್ಲೂ ಕೂಡ 4 ವಲಯದಲ್ಲಿ ಸದ್ಯಕ್ಕೆ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಇನ್ನು ಉಳಿದಂತ 4 ವಲಯಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಅವಧಿಯ ಒಳಗಾಗಿ ಸಂಪೂರ್ಣವಾದಂತಹ ಕೆಲಸವನ್ನ ಮಾಡ್ತೇವೆ, ಜೊತೆಗೆ ಗುಂಡಿ ಎಲ್ಲೆಲ್ಲಿ ಜನರನ್ನ ಕಾಡ್ತಾ ಇದೆಯೋ ಆ ಎಲ್ಲವನ್ನೂ ಕೂಡ ಮುಚ್ಚುವಂತ ಕೆಲಸ ಮಾಡ್ತಿದ್ದೇವೆ ಎನ್ನುವಂತಹ ಭರವಸೆಯನ್ನ ಎಲ್ಲಾ ವಲಯದ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಹೀಗಾಗಿ ಸುಜಾತ ಟಾಕೀಸ್ ಬಳಿ ಇವತ್ತು ಕಾಮಗಾರಿ ಆರಂಭ ಆಗಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಏನೆಂದ್ರೂ ಕೂಡ 25 ಅಡಿ ಅಗಲವಾದಂತ ರಸ್ತೆ ಗುಂಡಿ ಏನಿತ್ತು ಅದನ್ನ ಪ್ರಮುಖವಾಗಿ ನೋಡ್ಕೊಂಡು ಈಗಾಗಲೇ ಟಾರನ್ನ ಹಾಕ್ತಾ ಇರುವಂತದ್ದು, ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡ್ಲಾಗ್ತಾ ಇದೆ. ಸ್ವತಃ ಅಧಿಕಾರಿಗಳ ನೇತೃತ್ವದಲ್ಲೇ ಇಲ್ಲಿಗೆ ಬಂದು ಗುಂಡಿಯನ್ನ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.